ಬಿಟ್ಟು ಇವತ್ತು ಗಾಂಜಾ ಕೇಸಲ್ಲಿ ಸರ್ ನೋಡಿ ಕೈ ಬಿಡ ಕಾಲಕ ಮುಡ್ಬಿಡಿ ಸರ್, ಕೈ ಕಾಲೆಲ್ಲ ಮುಡ್ಬಿಡಿ, ಕೈ ಕಾಲೆಲ್ಲ ಮುಡ್ಬಿಡಿ. ಸರ್ಕಾರ ಕೇಳಿ ಫಸ್ಟ್ ರೆಕ್ರೂಟ್ಮೆಂಟ್ ಮಾಡಕ್ ಹೇಳಿ, ಕೆಪಿಎಸ್ಎಲ್ ಆಗಿರೋ ಅಕ್ರಮಗಳನ್ನ ತನಿಖೆ ಮಾಡಕ್ ಹೇಳಿ. ನೀವು ಇವತ್ತು ಒಬ್ಬನ್ಗೆ ನೀವು ಶಾಂತಿಯುತವಾಗಿ ಹೋರಾಟ ಮಾಡಕ್ ಕೊಡ್ತಲ್ಲ ಅಂತಂದ್ರೆ ಸಂವಿಧಾನ ಬರೀ ಬುಕ್ ಅಲ್ಲಿ ಇರೋದಷ್ಟೇ. ಇವತ್ತು ನೋಡಿ ಸರ್, ಬಿಡಿ ತಲೆ ಬಿಡಿ. ನಿಮ್ಗೆ ಯಾವ ಅಧಿಕಾರ ಇದೆ ಅಂತ ನಾನು ಹೇಳ್ಕೊಂಡು ಹೋಗ್ತೀನಿ ನೋಡಿ. ನಿಮಗೆ ಯಾವ ಅಧಿಕಾರ ಇದೆ ಅಂತ ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ. ಹೋಗಿ ಅಲ್ಲ ಸರ್, ಅರ್ಥ ಮಾಡ್ಕೊಡ್ತೀವಿ. ಇವತ್ತು ಶಾಂತಿಯುತವಾಗಿ ಹೋರಾಟ ಮಾಡೋಣ. ನೀವು ಒತ್ತಿಕಂತ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ನೀವು ಸುಮ್ಮನೆ ಇವತ್ತು ನಾವು ಲಕ್ಷಾಂತರ ಜನ ವಿಚಾರಿಸ್ತೀವಿ ಮಾಡ್ತಿಲ್ಲ. ಒಬ್ಬರಿಗೆ ನೀವು ಬಿಡಿ, ತಲೆ ಬಿಡಿ. ನೀವು ಸಲಹೆ ಕುರಿ ತಲೆಗೆ ಕೊಡ್ತೀರಾ? ಬಿಡಿ ಸರ್, ನೋಡಿ ಅರ್ಥ ಮಾಡ್ಕೊ. ಫಸ್ಟ್ ಸರ್ಕಾರ ಕೇಳಿದೆ ರೆಕ್ರೂಟ್ಮೆಂಟ್ ಮಾಡೋಕ್ಕೆ. ನೀವು ಸರ್ಕಾರ ಕೇಳಿಬಿಟ್ಟು ಇವತ್ತು ಲಾಸ್ಟ್ ಟೈಮ್ ನೀವು ಎಳ್ಕೊಂಡು ಆಡಬೇಡ ಆಯ್ತು. ಇಲ್ಲೇ ಒಳಗುಡಿ ಆಯ್ತು. ಏನು ಸರ್ ಬಿಡಿ, ನೀವು ನಾವು ಶಾಂತಿಯುತ ಹೋರಾಟ ಕೆಲಸ ಮಾಡಿದೆ. ಇದು ನೋಡಿ ಸರ್, ಸರಿಯಾಗಿ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳ ಪ್ರಿವೆಂಟಿವ್ ಅರೆಸ್ಟ್ ಯಾಕೆ ಮಾಡ್ತೀನಿ? ಸರ್ ಕೂತ್ಕೊಳ್ಳೋದು ನಾನೇ ಕೂತ್ಕೊಬೇಕು. ಶಾಂತಿಯುತವಾಗಿ ಹೇಳೋದಕ್ಕೆ ಸಂವಿಧಾನ ಹಿಡಿದಂತ ಕಾಂಗ್ರೆಸ್ ಗೌರ್ಮೆಂಟ್ ಪೊಲೀಸ್ ಕಡೆಯಿಂದ ಅಚ್ಚಿಕಂತ ಕೆಲಸ ಮಾಡ್ತಾ ಇದ್ದೀರಿ. ಪ್ರಾರಂಭ ಮಾಡಿ ಪ್ರತಿ ಜಿಲ್ಲೆಯಲ್ಲೂ ಹೋರಾಟ ಮಾಡ್ತೀವಿ. ವಿದ್ಯಾರ್ಥಿಗಳು ಏನ್ ಮಾಡ್ತೀವಿ ಮಾಡಿ ಸಾಯ್ತು ಬಿಡಿ ಸರ್. ಏನ್ ಒಳ್ಳೆ ಕೊಲೆ ಮಾಡಿರೋ ಒಂಥರ ಮಾಡ್ತೀವಿ ನೀವು. ಹೋಗ್ಕೊಡ್ರಿ ಗಾಡಿ ಸರ್, ಏನ್ ಹೇಳಿ, ಏನ್ ತಪ್ಪು ಮಾಡಿದೀವಿ ಅಂತ ನೀವು ಇದು ಮಾಡ್ತೀರಾ?